ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹೋದ ಒಂದು ವಿಡಿಯೋದಾಗ ಪಾರ್ಟ್ 1 ಅಂತ ಹೇಳಿ ನಾನು 40 ಸೈಜಿಂದು ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನ ತೋರಿಸಿದ್ದೀರಿ. ಅದು 4 ಟಕ್ಸಿನ ಬ್ಲೌಸ್ ರೀ. ಅದನ್ನ ಈಗ ತೋರ್ಸಾಕ ಕುಂತೇನೆ ನೋಡ್ರಿ. ನಿಮ್ಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀರಿ, ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದೀರಿ, ಆಮೇಲೆ ಕ್ರಾಸ್ ಪಟ್ಟಿನೂ ಕಟ್ ಮಾಡಿ ತೋರಿಸಿದ್ದೀರಿ. ಈಗ ನೋಡ್ರಿ, ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ದ ಆರ್ಮ್ಹೋಲ್ದು ಏನು ಶೇಪ್ ಹಾಕಿರ್ತೇವಲ್ರಿ, ಅದ್ರ ತಕ್ಕಂಗನ ನಾನು ಸ್ಲೀವ್ಸ್ ಹೆಂಗೆ ಕಟ್ ಮಾಡೋದು, ಅದು ಬಿಗಿನರ್ಸಿಗೆ ಭಾಳ ಪ್ರಾಬ್ಲಮ್ ಆಗ್ತಿರ್ತೈತೆ ನೋಡ್ರಿ. ಅದಕ್ಕೆ ನಾ ಏನು ಮಾಡತ್ತೀನಿ, ಸ್ಲೀವ್ಸ್ನ ಹೆಂಗೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಟ್ ಮಾಡಬೇಕು ಅಂತ ಹೇಳತ್ತೀನಿ ರೀ. ಆರ್ಮ್ ರೌಂಡ್ ಏನು ಇರ್ತೈತಲ್ರಿ, ನಾವು ಕಸ್ಟಮರ್ ಆರ್ಮ್ ರೌಂಡ್ ಏನು ತೊಗೊಂಡಿರ್ತೇವಲ್ಲ, ಅದಕ್ಕೆ ಕರೆಕ್ಟಾಗಿ ಕುಂದ್ರಂಗ ನಾವು ಸ್ಲೀವ್ಸ್ ಕಟ್ ಮಾಡ್ಬೇಕ್ರಿ. ಹಿಂಗೆ ಒಬ್ರು ನನಗೆ ಕಮೆಂಟ್ ಹಾಕಿದ್ರಿ, ಅಕ್ಕ ಎಷ್ಟೋ ಪರ್ಫೆಕ್ಟ್ ನಾನು ಕಟಿಂಗ್ ಮಾಡಿದ್ರು ಆರ್ಮ್ ಹೋಲ್ ಕಡೆ ರಿಂಕಲ್ ಬರ್ತೈತಿ, ಈ ಕಡೆ ಶೋಲ್ಡರ್ ಕಡೆ ಡ್ರಾಪ್ ಆಗ್ತೈತಿ, ಅದಕ್ಕೆ ಏನು ಮಾಡೋದು ಅಂತ ಹೇಳಿದ್ರಿ. ಒಂದೇನು ಸೊಲ್ಯೂಷನ್ ಅಂದ್ರೆ, ನಾವು ಹಿಂದೆ ಕಸಿ ಹಚ್ಚಲಿಲ್ಲ ಅಂದ್ರೆ ಶೋಲ್ಡರ್ ಕಡೆ ಹಿಂಗೆ ಕ್ರಾಸ್ನಾಗ ಸ್ಟಿಚ್ ಮಾಡ್ಬೇಕು ನೋಡ್ರಿ, ಅಂದ್ರೆ ಅದು ಶೋಲ್ಡರ್ ಕಡೆ ಡ್ರಾಪ್ ಆಗೋದಿಲ್ಲ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ, ಆರ್ಮ್ ಹೋಲ್ ರೌಂಡ್ ಏನೈತಲ್ರಿ, ಸ್ಲೀವ್ಸ್ದು ಮತ್ತು ಆರ್ಮ್ ಹೋಲ್ ರೌಂಡು ಪರ್ಫೆಕ್ಟಾಗಿ ಕುಂದಿರ್ಬೇಕು. ಆಮೇಲೆ ಅವ್ರದ್ದು ಒಂದು ಆರ್ಮ್ ಹೋಲ್ ರೌಂಡ್ ಎಷ್ಟೈತಿ ಅಷ್ಟೇ ನಾವು ಕರೆಕ್ಟಾಗಿ ಮಾಡ್ಬೇಕು ನೋಡ್ರಿ. ಅಂದ್ರೆ ಸ್ಲೀವ್ಸ್ ಕಡೆ ಅಂದ್ರೆ ನಮಗೆ ಏನಾಗ್ತೈತಿ, ಶೋಲ್ಡರ್ ಕಡೆ ಡ್ರಾಪ್ ಆಗಲ್ಲ. ಇಲ್ಲೇನಾರ ಟೈಟ್ ಬಂದುಬಿಡ್ತಂದ್ರೆ ಆರ್ಮ್ ಹೋಲ್ ಕಡೆ ನಾವು ಫಿಟ್ಟಿಂಗ್ ಹಿಡಿತಿರ್ತೇವಲ್ರಿ, ಸ್ಲೀವ್ಸ್ ಮತ್ತು ಆರ್ಮ್ ಹೋಲ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಹಿಡಿಯೋ ಮುಂದೆ ಇಲ್ಲೇನಾರ ಟೈಟ್ ಬಂದುಬಿಡ್ತಂದ್ರೆ ಮುಗಿದೋತ್ ನೋಡ್ರಿ. ಸ್ಲೀವ್ಸ್ದು ನಮ್ಗೆ ಶೋಲ್ಡರ್ ಡ್ರಾಪ್ ಆಗ್ತೈತಿ, ಆರ್ಮೋಲ್ ಕಡೆ ರಿಂಕಲ್ ಬರ್ತೈತಿ, ಬ್ಲೌಸ್ ಅನ್ನೋದ ಪರ್ಫೆಕ್ಟ್ ಆಗೋದಿಲ್ಲ ರೀ, ಇಂಪರ್ಫೆಕ್ಟ್ ಬ್ಲೌಸ್ ಆಗಿಬಿಡ್ತೈತಿ ರೀ, ಫಿಟ್ಟಿಂಗು ಕರೆಕ್ಟ್ ಕುಂದ್ರಂಗಿಲ್ಲ ರೀ. ಅದಕ್ಕೆ ಅದ್ರ ತಕ್ಕಂಗೆ ನಾ ಕರೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಮಾಡೋದಂತ ತೋರಿಸ್ಲಿಕ್ಕತ್ತೇನು ರೀ. ನೀವು ಕಂಟಿನ್ಯೂ ಆಗಿ ನೋಡ್ಕೊತ ಹೋಗ್ರಿ. ಇಲ್ಲಿ ನೋಡ್ರಿ, ಡಬಲ್ ಫೋಲ್ಡ್ ಮಾಡೇನಿ ರೀ ಈ ಬಟ್ಟಿನ, ಇದನ್ನು ಮತ್ತೆ 4 ಫೋಲ್ಡ್ ಮಾಡ್ತೇನೆ ರೀ. ಯಾವತ್ತೂ ನಮಗೆ 2 ಸ್ಲೀವ್ಸ್ ಬೇಕಲ್ರಿ. ಈಗ ಫ್ರಂಟು ಬ್ಯಾಕು ತಕ್ಕೊಂಡು ನಾವು ಈ ಉಳ್ಕಿದ ಬಟ್ಟೆ ಒಳಗೆ 4 ಫೋಲ್ಡ್ ಬಟ್ಟೆ ಮಾಡೋದು ನೋಡ್ರಿ. 4 ಫೋಲ್ಡ್ ಮಾಡಿ ಈಗ ನೋಡ್ರಿ, ನಾನಿಲ್ಲಿ ಅವ್ರದ್ದು ಮೊದ್ಲು ನನಗೆ ಮಿಕ್ಕಿದು ಬೇರೆವೆಲ್ಲ ನನಗೆ ಬ್ಲೌಸ್ಗಳು ಎಲ್ಬೋ ಸ್ಲೀವ್ಸ್ ಹೇಳ್ಯಾರಿ. ಅವ್ರದ್ದು ಒಂದು ಫುಲ್ ಲೆಂತ್ ಈ ಒಂದು ಬ್ಲೌಸಿಂದು ಶಾರ್ಟ್ ಐತೆ ನೋಡ್ರಿ, 6 ಹಿಡಿಸ್ಕೊಳತ್ತಾರ ಅವರು ಶಾರ್ಟ್ ಸ್ಲೀವ್ಸ್ ಅವ್ರು 6 ಹಿಡಿಸ್ಕೋತಾರೆ. ಬೇರೆವು ಎಲ್ಲ ಎಲ್ಬೋ ಸ್ಲೀವ್ಸ್ ಇಟ್ಟಿನಿ, ಇದನ್ನೊಂದು 6 ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಅವ್ರದ್ದು ಫುಲ್ ಲೆಂತು 6 ಐತೆ ನೋಡ್ರಿ. 4 ಫೋಲ್ಡಿಂದ ಈಗ ಬಟ್ಟೆ ಹೊಳ್ಸೇನಿ ನೋಡ್ರಿ. ಈಗ ನಾನು ಫುಲ್ ಲೆಂತು 6 ಇಟ್ಟು ಇದನ್ನ ಹೆಂಗೆ ನಾವು ಸ್ಲೀವ್ಸ್ ಕಟ್ ಮಾಡೋದು, ಅದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೆಂಗೆ ಕಟ್ ಮಾಡೋದು ಅಂತ ಹೇಳತ್ತೇನೆ ನೋಡ್ರಿ. ಬಿಗ್ನರ್ಸಿಗೆ ಭಾಳ ಹೆಲ್ಪ್ಫುಲ್ ಐತ್ರಿ ಇದು ವಿಡಿಯೋ, ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಹಂಗೆ ಯಾರೆಲ್ಲ ನೋಡಿಲ್ಲ ಪಾರ್ಟ್ 1 ನೋಡ್ಕೊಂಬರಿ. ಈ ಹಿಂದೆ ಫ್ರಂಟ್ ಬ್ಯಾಕು ಹೆಂಗೆ ಕಟ್ ಮಾಡೋದಂತೂ ತೋರ್ಸೇನಿ ರೀ ನಿಮಗೆ. ಈಗ ಫುಲ್ ಲೆಂತ್ 6 ಐತಲ್ರಿ, ನಾನು ಇಲ್ಲಿ 7 ಇಟ್ಕೊಳ್ಳೋ ಅಂತೇನಿ ರೀ. ಅಂದ್ರೆ 1 ಇಂಚ್ ಹೆಚ್ಚಿರಿ. ಇದು ಲೈನಿಂಗ್ ಬ್ಲೌಸ್ ಅಲ್ರಿ, ಮ್ಯಾಗ ಒಂದು ಅರ್ಧ ಇಂಚು ಕೆಳಗೊಂದು ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತ್ರಿ. ಈಗ ನೋಡ್ರಿ, ಇಲ್ಲಿ ಕೆಳಗಡೆ ನಾನು ಡೌನಿಂಗು 3.5 ಇಂಚ್ ಮಾಡತ್ತೇನೆ ರೀ. ಡೌನಿಂಗ್ 3.5 ಇಂಚ್ ಮಾಡ್ಕೊಂಡು ಇದು ಫಿಟ್ಟಿಂಗ್ ಎಷ್ಟೈತಿ ಅಂತ ನೋಡ್ಕೊರಿ. ಇಲ್ಲಿ ಫಿಟ್ಟಿಂಗ್ ನಾನು ಅವ್ರದ್ದು ಫುಲ್ ಸ್ಲೀವ್ಸ್ ರೌಂಡು 14 ಐತ್ರಿ, ಅದ್ರ ಅರ್ಧ 7 ಆಗ್ತೈತ್ರಿ. 7 + 2 ಇಂಚು ಮಾರ್ಜಿನ್. ಈಗ ನೋಡ್ರಿ, ಇಲ್ಲಿ 3.5 ಇಂಚಿನ ಏನು ಇಳಿಸ್ಕೊಂಡಿದ್ವಲ್ರಿ, ಈ 3.5 ಇಂಚಿಗೆ ನಾವು ಇಲ್ಲಿ ನೋಡ್ಕೋಬೇಕ್ರಿ. ಆರಮ್ ರೌಂಡ್ ಎಷ್ಟೈತಿ ಅವ್ರದ್ದು, ಪೂರ್ತಿ ಆರಮ್ ರೌಂಡು 20 ಐತ್ರಿ, ಅದ್ರ ಅರ್ಧ ಅಂದ್ರೆ ಇದು 10 ಆಗ್ತೈತ್ರಿ. ಅವ್ರದ್ದು ಪೂರ್ತಿ ಆರಮ್ ರೌಂಡು ಅವ್ರದ್ದು 20 ಐತಿ. ಈಗ ನಮ್ಗೆ ಬ್ಲೌಸ್ ಕೊಡಾಕಂತ ಬಂದಿರ್ತಾರಲ್ರಿ, ಅವ್ರು ಅಳತಿ ಬ್ಲೌಸ್ ಕೊಟ್ಟರು ನಾವು ಅವ್ರಿಗೆ ಕೇಳ್ಬೇಕ್ರಿ, ಇದು ಕರೆಕ್ಟ್ ಕುಂದಿರ್ತೈತೇನೋ, ನಿಮ್ಗೆ ಏನಾರ ಬಗಲಾಗ ಏನಾರ ಫಿಟ್ ಆಗ್ತೈತೇನೋ ಅಂತ ಕೇಳ್ಕೊಂಡು ಅವ್ರದ್ದು ನಾವು ಅಳತಿ ಹಿಡ್ಕೋಬೇಕು. 20 ಅರ್ಧ 10 ಆಗ್ತೈತ್ರಿ. ಈ 10 ಒಳಗೆ 1 ಇಂಚ್ ಮೈನಸ್ ಮಾಡಿದ್ರೆ 9 ಬರ್ತೈತ್ರಿ. ಈಗ ಇಲ್ಲಿಂದ ಇಲ್ಲಿ ನಾವು 9 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. ಕೆಳಗಡೆ ನಾವು ಸ್ಲೀವ್ಸ್ ಫಿಟ್ಟಿಂಗ್ 7 ಇಟ್ಟೇನ್ರಿ, ಇಲ್ಲಿ ಮ್ಯಾಗ 3.5 ಇಂಚಿಗೆ ಡೌನಿಂಗ್ ಮಾಡ್ಕೊಂಡಿದ್ವಲ್ರಿ, ಇಲ್ಲೇ 9 ಇಂಚಿಗೆ ಮಾರ್ಕ್ ಮಾಡಿ 2 ಇಂಚು ನಾವು ಮಾರ್ಜಿನ್ ಬಿಡ್ತೇನ್ರಿ. ಇಲ್ಲಿ ನಾವು 9 ಇಂಚ್ ತೊಗೊಂಡ್ರಿ ಏನಾಗ್ತೈತ್ರಿ, ಸ್ಲೀವ್ಸ್ದೇನು ರೌಂಡ್ ಶೇಪ್ ಹಾಕ್ತೇವಲ್ರಿ ಫ್ರಂಟ್ ಬ್ಯಾಕು, ಅಲ್ಲಿ ಪರ್ಫೆಕ್ಟ್ 10 ಇಂಚ್ ಬರತೈತ್ರಿ. ಇಲ್ಲಿ 10 ಇಂಚ್ ಬಂದ್ರೆ ಅಲ್ಲಿ ನಮ್ಗೆ ಫ್ರಂಟ್ ಬ್ಯಾಕು ನಾವು ಏನು ಬ್ಲೌಸ್ದು ನಾವು ಹೊಲಿಯೋ ಮುಂದೆ ಫ್ರಂಟ್ ಬ್ಯಾಕು ಜೋಡಿಸ್ಕೊತಿರ್ತೇವಲ್ರಿ ಸ್ಲೀವ್ಸಿಗೆ, ಪರ್ಫೆಕ್ಟ್ ಬರ್ತೈತೆ ನೋಡ್ರಿ. ಇಲ್ಲಿ ಮ್ಯಾಗ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ನಾವು ಕರೆಕ್ಟ್ ಅರ್ಧಕ್ಕೆ ಒಂದು ಟಿಕ್ ಹಾಕ್ಕೊಂಡ್ಬಿಟ್ಟು ಈ ಒಂದು ಸ್ಲೀವ್ಸ್ ಶೇಪ್ ಹಾಕ್ಬೇಕು ನೋಡ್ರಿ. ಕರೆಕ್ಟ್ ಶೇಪ್ ಬರ್ತೈತ್ರಿ ಇದು ಸ್ಲೀವ್ಸ್ ಶೇಪ್ನು ನಾವು ಪರ್ಫೆಕ್ಟ್ ಹಾಕಲಿಲ್ಲ ಅಂದ್ರೆ, ನಮ್ಗೆ ಫ್ರಂಟ್ ಬ್ಯಾಕಿಗೆ ಕರೆಕ್ಟ್ ನಾವು ಜೋಡಿಸ್ಲಿಲ್ಲ ಅಂದ್ರೆ ಅದು ಒಂದು ಪ್ರಾಬ್ಲಮ್ ನೋಡ್ರಿ, ನಮ್ಗೆ ಆರ್ಮ್ ಹೋಲ್ ಕಡೆ ರಿಂಕಲ್ ಬರಾಕ. ಈಗ ನೋಡ್ರಿ, ನಮ್ಮ ಸ್ಲೀವ್ಸ್ದು ಫ್ರಂಟ್ ಬ್ಯಾಕು ಶೇಪ್ನ ಸ್ವಲ್ಪ ರೀ, ಅರ್ಧ ಇಂಚ್ಗಿಂತ ಸ್ವಲ್ಪ ಕಮ್ಮಿನ ನಾವು ಏನು ಮಾಡ್ಬೇಕ್ರಿ, ಶೇಪ್ ಹಾಕ್ಬೇಕ್ರಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಅಂತ ಹೇಳಿ ಭಾಳ ಜಾಸ್ತಿದು ಹಾಕಬೇಡ್ರಿ. ಇದು ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಪರ್ಫೆಕ್ಟ್ ಬರ್ತೈತಿ. ಈಗ ನೋಡ್ರಿ, ಆರ್ಮ್ ರೌಂಡ್ ಇಲ್ಲಿಂದ ಇಲ್ಲೇ 10 ಐತ್ರಿ. ಈಗಿಲ್ಲ ಸ್ಲೀವ್ಸ್ದು ರೌಂಡ್ ನಾವು ಶೇಪ್ ಹಾಕಿದ್ವಲ್ಲ, ಅದು 10 ಬರ್ತೈತೆ ಅಂತ ನೋಡ್ಬೇಕು ನೋಡ್ರಿ. ಇಲ್ಲಿ ನಾವು 9 ಇಟ್ಟರೆ ಇಲ್ಲಿ 10 ಬರತೈತ್ರಿ, ಗ್ಯಾರಂಟಿ. ಇದು ಪರ್ಫೆಕ್ಟ್ 10 ಬರತೈತ್ರಿ. ಹಿಂಗೆ ಪರ್ಫೆಕ್ಟ್ ಬಂದ್ರೆ ಸ್ಲೀವ್ಸ್ ಪರ್ಫೆಕ್ಟ್ ನಾವು ಇದನ್ನು ಮಾಡಿದ್ರೆ ನಾವು
ಸ್ಲೀವ್ಸ್ ನಾವು ಪರ್ಫೆಕ್ಟ್ ಮಾರ್ಕ್ ಹಾಕ್ಕೊಂಡ್ರೆ ನಮಗೊಂದು ಸ್ಟಿಚ್ ಮಾಡೋ ಮುಂದೆ ಫ್ರಂಟ್ ಬ್ಯಾಕಿಗೆ ಏನಾಗ್ತೈತೆ ರೀ ಪರ್ಫೆಕ್ಟ್ ನಮಗೆ ಇದು ಒಂದು ಜೋಡಿಸ್ಲಿಕ್ಕೆ ಕರೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ ಆಗ್ತೈತೆ ನೋಡಿರಿ. ನಾನು ನಿಮ್ಗೆ ಏನು ಹೇಳ್ತೇನೆ ಅಂದ್ರೆ ರೀ, ನಮ್ಮದು ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿತ್ತಂದ್ರೆ ನಮ್ಮ ಸ್ಟಿಚಿಂಗು ಪರ್ಫೆಕ್ಟ್ ಇರ್ತೈತೆ ರೀ. ನಮ್ಮ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿದ್ರೆ ನಮ್ಮದು ಬ್ಲೌಸಿಂದು ಫಿಟ್ಟಿಂಗು ಪರ್ಫೆಕ್ಟ್ ಬರ್ತೈತಿ, ನಮ್ದು ನೀಟ್ ಫಿನಿಶಿಂಗ್ ಬರ್ತೈತೆ ರೀ, ಸ್ಟಿಚಿಂಗು ನೀಟ್ ಬರ್ತೈತೆ ರೀ. ನಾನು ಅದಕ್ಕೆ ಹೇಳೋದ್ರೆ ನಿಮ್ಮ ಕಟ್ಟಿಂಗ್ ಒಳಗೂ ಒಂದು ಸ್ವಲ್ಪ ಫಾರ್ಮುಲಾ ಇಂಥವೆಲ್ಲ ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊರಿ. ಅದಾದಮೇಲೆ ನೀವು ಸ್ಟಿಚಿಂಗ್ನ ಪರ್ಫೆಕ್ಟಾಗಿ ಮಾಡ್ಕೊರಿ ನೀಟಾಗಿ. ಅದಾದಮೇಲೆ ನಿಮ್ದು ಏನಾಗ್ತೈತಿ ಫಿಟ್ಟಿಂಗು ಬ್ಲೌಸಿಂದು ಕರೆಕ್ಟ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರ್ತೈತೆ ರೀ. ಇದನ್ನು ನಾನು ನಿಮಗೆ ಹೇಳಲಿಕ್ಕಂತ ಈ ಒಂದು ವಿಡಿಯೋ ತಂದಿದ್ದೆ ರೀ. ಒಬ್ರು ನನಗೆ ಮೆಸೇಜ್ ಹಾಕಿದ್ರಿ, ಮೆಸೇಜ್ ಅನ್ನೋಕ್ಕಿಂತ ಒಬ್ಬರು ವಿವರ್ ನಂಗೆ ಕಮೆಂಟ್ ಹಾಕಿದ್ರಿ, ಹಿಂಗೆ ನಾ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಕಟ್ ಮಾಡಿದ್ರು ಹಿಂಗೆ ಆಗ್ತೈತಿ ಅಕ್ಕ, ನಮ್ಗೆ ಶೋಲ್ಡರ್ ಕಡೆ ಡ್ರಾಪ್ ಆಗ್ತೈತಿ, ಆರ್ಮೋಲ್ ಕಡೆ ರಿಂಕಲ್ ಬರ್ತೈತಿ, ಸ್ವಲ್ಪ ಅದ್ರದ್ದು ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿರಿ ಅಂತ ಹೇಳಿದ್ರಿ. ಅದಕ್ಕೆ ನಾ ಏನು ಮಾಡಿದ್ರಿ 40 ಸೈಜ್ ಬ್ಲೌಸ್ ಕಟ್ಟಿಂಗ್ ಮಾಡತ್ತಿದ್ನಲ್ರಿ 4 ಟಕ್ಸಿಂದ. ಅದಕ್ಕೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಇದನ್ನ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್ ಅಂತ ತೋರಿಸಿದ್ರಿ. ಫಸ್ಟ್ ಪಾರ್ಟ್ ಒಳಗೆ ಫ್ರಂಟ್ ಮತ್ತು ಬ್ಯಾಕು ಕಟ್ ಮಾಡಿ ತೋರ್ಸೇನಿ. ಅದ್ರ ತಕ್ಕಂಗನ ಈ ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಮಾಡ್ಕೊಳ್ಳೋದು ಫಾರ್ಮುಲಾ ಯೂಸ್ ಮಾಡಿ ಬಿಗಿನರ್ಸಿಗೆ ಭಾಳ ಹೆಲ್ಪ್ಫುಲ್ ಐತೆ ನೋಡ್ರಿ ಇದು. ಅದಕ್ಕೆ ನಾ ಇದನ್ನು ಒಂದು ಪಾರ್ಟ್ 2 ಅಂತ ಸೆಕೆಂಡ್ ಪಾರ್ಟ್ ವಿಡಿಯೋ ಮಾಡೇನಿ ನೋಡ್ರಿ. ಯಾರ್ಯಾರೆಲ್ಲ ಬ್ಲೌಸ್ ಕಲಿಬೇಕು ಅನ್ಕೋತಿರಲ್ಲ ಅವರು ಈ ಒಂದು ವಿಡಿಯೋಸ್ಗಳನ್ನು ಪಾರ್ಟ್ 1 ಪಾರ್ಟ್ 2ನ ಹಗಲೆಲ್ಲ ನೋಡ್ರಿ. ಅಂದ್ರೆ ನಿಮಗೆ ಬ್ಲೌಸ್ ಬರ್ತೈತ್ರಿ, ಹೊಲ್ಯಾಕ ಕಟ್ ಮಾಡಕ್ಕೆ ಬರ್ತೈತ್ರಿ. ಸ್ಟಿಚಿಂಗ್ ವಿಡಿಯೋಸ್ ಅಂತೂ ಭಾಳ ಹಾಕ್ಬಿಟ್ಟೇನ್ರಿ ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ. ಯಾರೆಲ್ಲ ನೋಡಿಲ್ಲ ನೋಡ್ರಿ, ರಗ್ಗಡ್ ವಿಡಿಯೋಸ್ಗಳು ಬರ್ತಾವು. ನಾನಂತರೂ ಲೇಡೀಸ್ ಟೇಲರ್ ಅದೇನ್ರಿ, ಆರಿ ವರ್ಕ್ ಮಾಡ್ತೀನಿ, ಮಷಿನ್ ವರ್ಕ್ ಮಾಡ್ತೀನಿ, ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳನ್ನು ಹಾಕ್ತಿರ್ತೇನೆ. ಆರಿ ವರ್ಕಿಂದು ಡಿಸೈನ್ ವಿಡಿಯೋಸ್ಗಳನ್ನು ಹಾಕ್ತಿರ್ತೇನೆ. ಇಲ್ಲಿ ನೋಡ್ರಿ ಸ್ಲೀವ್ಸ್ದ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋ ಮುಂದೆ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಹಚ್ಕೋಬೇಕ್ರಿ. ಅದಕ್ಕೆ ಇಲ್ಲಿ ನಾವು ಒಂದು ಸ್ವಲ್ಪ ಅರ್ಧ ಇಂಚ್ ಬಿಟ್ಟನೆ ಎಕ್ಸ್ಟ್ರಾ ಕಟ್ ಮಾಡ್ಬೇಕು. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರ್ತೈತಲ್ಲ ಅದನ್ನ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋತ್ರಿ. ಭಾಳ ತಲೆ ಕೆಡ್ಸ್ಕೊಬಾರ್ದ್ರಿ. ಇಷ್ಟು ನಾವು ಹೊಲಿಯ ಮುಂದೆ ಸ್ಟಿಚಿಂಗ್ ಮಾಡತ್ತೀವಂದ್ರೆ ಇಂಥವೆಲ್ಲ ನಾವು ಕಾಮನ್ ಆಗಿ ನಾವು ನೋಡ್ಕೊತಾ ಇರಬೇಕು, ನಾವು ತಲೆ ಓಡಿಸ್ಕೊತಾ ಇರ್ಬೇಕು ನೋಡ್ರಿ. ಇಷ್ಟು ಎಕ್ಸ್ಟ್ರಾ ಬಟ್ಟೆ ಹಚ್ಬಿಟ್ರೆ ಈ ಒಂದು ಸ್ಲೀವ್ಸ್ದು ಕರೆಕ್ಟಾಗಿ ಬರ್ತೈತೆ ನೋಡ್ರಿ. ಈಗ ನಾನು ಫ್ರಂಟ್ ಬ್ಯಾಕ್ ಪಾರ್ಟಿಗೆ ಕರೆಕ್ಟ್ ಆಗೋಂಗೆ ಸ್ಲೀವ್ಸ್ ನಿಮ್ಗೆ ಕಟ್ ಮಾಡಿ ತೋರಿಸಿದೆ. ಆಮೇಲೆ ನಾನು ಲೇಡೀಸ್ ಟೇಲರು ಆರಿ ವರ್ಕು ಮಷಿನ್ ವರ್ಕದ ವಿಡಿಯೋಸ್ಗಳನ್ನು ಹಾಕ್ತಿರ್ತೇನೆ. ಅದಕ್ಕೆ ನೀವೇನು ಮಾಡ್ಬೇಕ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ನೋಡಿರಿ ಇದನ್ನು ನಾನು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವ್ಸು ಎಲ್ಲ ಕಟ್ ಮಾಡೀನಿ. ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತು ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಧನ್ಯವಾದಗಳು.